ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇರಳದ ಘಟನೆಗೆ ಸಂಬಂಧಪಟ್ಟಂತೆ ಅಲ್ಲಿನ ಸಂಸದರಾಗಿದ್ದಂಥ ರಾಹುಲ್ ಗಾಂಧಿ ಮರುಗಿದ್ದಾರೆ, ಟ್ವೀಟ್ ಮಾಡಿದ್ದಾರೆ. ವಾಯನಾಡಿನಲ್ಲಿ ನಡೆದಿರುವ ಘಟನೆಗೆ ನಿಜಕ್ಕೂ ಕೂಡ ನಾನು ತೀವ್ರವಾಗಿ ನೊಂದಿದ್ದೇನೆ ಅಂತ ಟ್ವೀಟ್ ಮಾಡಿದ್ದಾರೆ. ಮೆಪ್ಪಾಡಿ ಭೂಕುಸಿತದ ಕಾರಣಕ್ಕೆ ತಮ್ಮ ಪ್ರೀತಿ ಪಾತ್ರರನ್ನು ಕಳೆದುಕೊಂಡಿರುವ ದುಃಖಿತ ಕುಟುಂಬಗಳಿಗೆ ಸಂತಾಪ ಸೂಚನೆ ಮಾಡಿದ್ದಾರೆ. ಮಣ್ಣಲ್ಲಿ ಸಿಲುಕಿರೋರನ್ನು ಸುರಕ್ಷಿತವಾಗಿ ಕರೆತರ್ತಾರೆ ಅಂತ ಭಾವಿಸ್ತೇನೆ. ನಾನು ಕೇರಳ ಮುಖ್ಯಮಂತ್ರಿಯೊಂದಿಗೆ ಮಾತನಾಡಿದ್ದೇನೆ, ಪಿಣರಾಯಿ ವಿಜಯನ್ ಅವರ ಜೊತೆ ನಾನು ಮಾತನಾಡಿದ್ದೇನೆ, ಕಾರ್ಯಾಚರಣೆಗೆ ಸಹಾಯ ಮಾಡಿ ಅಂತ ಕೋರಿಕೊಳ್ತೇನೆ ಅಂತ ಹೇಳಿ ರಾಹುಲ್ ಗಾಂಧಿ ಟ್ವೀಟ್ ಮಾಡಿದ್ದಾರೆ. ಲೋಕಸಭೆಯ ವಿರೋಧ ಪಕ್ಷದ ನಾಯಕ ಸಿಗ್ತಾ ಹೋಗ್ತಾ ಇದೆ. 19 ಜನ, ಈಗ ಸಾವಿನ ಸಂಖ್ಯೆ ಕನಿಷ್ಠ ಅಂದರೂ ಕೂಡ 19 ಜನ ಅಂತ ಹೇಳಲಾಗ್ತಾ ಇದೆ. ಅಟ್ಲೀಸ್ಟ್ 19 ಜನ ಅಂತ. ಅದು ಕೂಡ ಟೀ ಎಸ್ಟೇಟ್ ವರ್ಕರ್ಸು. ಅಲ್ಲಿರುವಂಥ ಬಹುತೇಕರು ಕೂಡ ಟೀ ಎಸ್ಟೇಟ್ನಲ್ಲಿ ಕೆಲಸ ಮಾಡುವಂಥವರೇ ಆಗಿದ್ದಾರೆ. 100ಕ್ಕೂ ಹೆಚ್ಚು ಜನ ಟ್ರ್ಯಾಪ್ ಆಗಿದ್ದಾರೆ, ಅಲ್ಲಿ ಸಿಲುಕಿ ಹಾಕ್ಕೊಂಡಿದ್ದಾರೆ. 100ಕ್ಕೂ ಹೆಚ್ಚು ಜನ ಟ್ರ್ಯಾಪ್ ಆಗಿದ್ದಾರೆ. ರೆಸ್ಕ್ಯೂ ಮಾಡುವಂಥ ಈ ತಂಡ ಇದೆಯಲ್ಲ, ರಕ್ಷಣಾ ಕಾರ್ಯಾಚರಣೆ ನಡೆಸುವಂಥ ತಂಡವೂ ಕೂಡ ನೂರಾರು ಜನ ಸಿಲುಕಿರುವಂಥ ಆ ಪ್ರದೇಶಕ್ಕೆ ತಲುಪಲಿಕ್ಕೂ ಸಾಧ್ಯವಾಗ್ತಾ ಇಲ್ಲ. ಬಿಕಾಸ್ ತೀವ್ರವಾಗಿ ಮಳೆ ಸುರಿತಾ ಇದೆ, ಹೆಚ್ಚಿನ ಪ್ರಮಾಣದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ. ಈಗಾಗಲೇ 19 ಜನ ಮೃತಪಟ್ಟಿದ್ದಾರೆ, ನೂರಾರು ಜನ ಸಿಲುಕಿ ಹಾಕಿಕೊಂಡಿದ್ದಾರೆ. ನೂರಾರು ಜನ ಸಿಲುಕಿ ಹಾಕಿಕೊಂಡಿರುವಂಥ ಪ್ರದೇಶಕ್ಕೆ ಈ ತಂಡ ತಲುಪೋಕ್ಕಾಗ್ತಾ ಇಲ್ಲ. ಆಫೀಸರ್ಸ್ ಹೇಳ್ತಾ ಇದ್ದಾರೆ, ಅಲ್ಲಿನ ಮನೆಗಳೆಲ್ಲವೂ ಕೂಡ ಕೊಚ್ಕೊಂಡು ಹೋಗಿದೆ. ಮನೆಗಳು ಕೂಡ ಆ ಬೆಟ್ಟದಲ್ಲಿ ಅಥವಾ ಗುಡ್ಡ ಕುಸಿತವಾಗಿದೆಯಲ್ಲ ಅದರಲ್ಲಿ ಮುಚ್ಚಿ ಹೋಗಿದೆ ಅಂತ ಹೇಳ್ತಾ ಇದ್ದಾರೆ ಕೆಲವಷ್ಟು ಆಫೀಸರ್ಸ್ಗಳು. ಜೊತೆಗೆ ಅಲ್ಲಿನ ಚಾಲಿಯಾರ್ ನದಿ ಹರಿವಿನ ಪ್ರಮಾಣ ಜಾಸ್ತಿ ಆಗಿದೆ. ಜೊತೆಗೆ ನಿಲಂಬೂರ್ ರೀಜನ್, ಮಲಪ್ಪುರಂ ಆ ಪ್ರದೇಶದಲ್ಲಿಯೂ ಕೂಡ ಜನ ಸ್ಟಕ್ ಆಗಿದ್ದಾರೆ. ಹಿಲ್ಸ್ಗಳಲ್ಲಿ, ಬೆಟ್ಟಗಳಲ್ಲಿ ಸ್ಟಕ್ ಆಗಿದ್ದಾರೆ. ಕೇವಲ ಒಂದು ಕಡೆ ಮಾತ್ರವಲ್ಲ, ಅನೇಕ ಭಾಗಗಳಲ್ಲಿಯೂ ಕೂಡ ಈ ಗುಡ್ಡ ಕುಸಿತವಾಗಿದೆ. ನಾವೇನು ಮೆಪ್ಪಾಡಿ, ಮುಂಡಕ್ಕೈ, ಚೂರಲ ಅಂತ ಪ್ರದೇಶವನ್ನು ಹೆಸರಿಡ್ತಾ ಇದ್ವೋ ಅದಲ್ಲದೆ ಕೂಡ ಮಲಪ್ಪುರಂ ಕಡೆಯೂ ಕೂಡ, ನಿಲಂಬೂರ್ ಕಡೆಯೂ ಕೂಡ ಗುಡ್ಡ ಕುಸಿತವಾಗಿರುವಂಥ ಸಂಭವ ಇದೆ. ಆದರೆ ಎಲ್ಲಿಯೂ ಕೂಡ ನೆಟ್ವರ್ಕ್ ಸಿಗ್ತಾ ಇಲ್ಲ, ಆ ಪ್ರದೇಶಗಳಿಗೆ ರೀಚ್ ಆಗೋಕ್ಕಾಗ್ತಾ ಇಲ್ಲ. ಮೆಪ್ಪಾಡಿ ಅನ್ನೋದು ಒಂದು ಗ್ರಾಮ ಪಂಚಾಯಿತಿ. ಆ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಮುಂಡಕ್ಕೈ, ಚೂರ್ಮಲ ಪ್ರದೇಶದಲ್ಲಿ ಈ ಘಟನೆ ನೀವೇನು ನೋಡ್ತಾ ಇದ್ದೀರಿ, ಈ ಘಟನೆ ಸಂಭವಿಸಿದ್ದು ಅಲ್ಲಿ. ಸದ್ಯಕ್ಕೆ ಈ ಎಲ್ಲ NDRF ತಂಡ ಇದೆ, ಸ್ಥಳೀಯ ರಕ್ಷಣಾ ಪಡೆ ಇದೆ, ತುರ್ತು ರಕ್ಷಣಾ ಪಡೆಗಳಿದ್ದಾವೆ. ಅದರ ಜೊತೆಗೆ ಆ ಪ್ರದೇಶಗಳಿಗೆ ರೀಚ್ ಆಗಬೇಕು ಅಂತ ಹೇಳಿದರೆ ಈಗ ಚೀಫ್ ಮಿನಿಸ್ಟರ್ ಹೇಳ್ತಾ ಇದ್ದಾರಂತೆ 2 ಇಂಡಿಯನ್ ಫೋರ್ಸ್ ಹೆಲಿಕಾಪ್ಟರ್ಗಳನ್ನು ಕಳಿಸ್ತಾರಂತೆ. 2 ಇಂಡಿಯನ್ ಫೋರ್ಸ್ ಹೆಲಿಕಾಪ್ಟರ್ಗಳನ್ನು ಕಳಿಸ್ತಾರೆ. ಅದು ವಾಯನಾಡಿನ ಸುಲೂರ್ನಿಂದ ಆರಂಭ ಆಗುತ್ತೆ, ಅಲ್ಲಿಗೆ ತಲುಪುತ್ತೆ. ಹೇಗಾದರೂ ಮಾಡಿ 2 ಬಟಾಲಿಯನ್ ಮೂಲಕ, ಆರ್ಮಿ ಡಿಫೆನ್ಸ್ಗಳ ಮೂಲಕ ಅದನ್ನು ಕಾರ್ಯಾಚರಣೆ ಮಾಡಬೇಕು, ರಕ್ಷಣಾ ಸ್ಥಳಕ್ಕೆ ಅಥವಾ ಆ ಘಟನಾ ಸ್ಥಳಕ್ಕೆ ತಲುಪಬೇಕು ಅಂತ ಹೇಳಿ ಮುಂದುವರಿತಾ ಇದೆ.